ನಿನ್ನೆ ಬೆಳಗ್ಗೆ 9 ಗಂಟೆ ಸುಮಾರಿಗೆ ಏರ್ಪೋರ್ಟ್ನಿಂದ HSR ಲೇಔಟ್ಗೆ ಹೋಗ್ತಿದ್ದಂಥ BMTC ವೋಲ್ವೋ ಬಸ್ಸು ಯಲಹಂಕ ಫ್ಲೈಓವರ್ ಮೇಲೆ ಸರಣಿ ಅಪಘಾತವನ್ನು ಮಾಡಿರುವಂಥದ್ದು. ಆ ಒಂದು ಬಸ್ನ ದೃಶ್ಯಾವಳಿಗಳಿಂದ ನಾನು ನಿಮಗೆ ತೋರಿಸ್ತಾ ಹೋಗ್ತಿದ್ದೀನಿ. ನಿನ್ನೆ ಬೆಳಗ್ಗೆ 9 ಗಂಟೆ 25 ನಿಮಿಷಕ್ಕೆ ಈ ಒಂದು ಸರಣಿ ಅಪಘಾತ ನಡೆದಿರುವಂಥದ್ದು. ಅಂದರೆ BMTC ವೋಲ್ವೋ ಬಸ್ ಅಂದರೆ KA 57F1794 ಬಸ್ಸಿನ ಈ ಒಂದು ಆಗಿರುವಂಥದ್ದು. ಈ ಒಂದು ಬಸ್ನಿಂದ ನಿನ್ನೆ ಬೆಳಗ್ಗೆ ದೊಡ್ಡದಾದಂಥ ಒಂದು ಸರಣಿ ಅಪಘಾತ ಕೂಡ ನಡೆದಿರುವಂಥದ್ದು. ಅಂದರೆ ಈ ಆಸ್ಟಾರ್ ಹಾಸ್ಪಿಟ್ಲು ಕೊಡಿಗೆಹಳ್ಳಿ ಬರುತ್ತಲ್ವಾ, ಆ ಕೊಡಿಗೆಹಳ್ಳಿ ಬಳಿ ಯಲಹಂಕ ಫ್ಲೈಓವರ್ ಅಂದರೆ ಯಲಹಂಕದಿಂದ ಹೆಬ್ಬಾಳಕ್ಕೆ ಸಂಪರ್ಕ ಕಲ್ಪಿಸುವಂಥ ಫ್ಲೈಓವರ್ ಇದೆ ಅಲ್ವಾ, ಆ ಫ್ಲೈಓವರ್ ಮೇಲೆ ಇನ್ನೇನು ಇಳಿಯುವಂಥ ಇಳಿಜಾರು ಏನಿತ್ತು ಫ್ಲೈಓವರ್ನಿಂದ ಇನ್ನೇನು ಇಳಿಬೇಕು, ಎಸ್ಟಿ ಮಾಲು ಹೆಬ್ಬಾಳ ಫ್ಲೈಓವರ್ಗೆ ಸಂಪರ್ಕವನ್ನು ಕಲ್ಪಿಸುತ್ತಲ್ವಾ, ಆ ಜಾಗದಲ್ಲಿ ಇಂಥದ್ದೊಂದು ದೊಡ್ಡದಾದಂಥ ಅಪಘಾತ ನಡೆದಿರುವಂಥದ್ದು. ಈ ಒಂದು BMTC ಬಸ್ಸಿನಿಂದ ಆಗಿರುವಂಥ ಅಪಘಾತ CCTV ವಿಜುವಲ್ಗಳಲ್ಲಿ ನೋಡ್ತಾ ಇದ್ರೆ ಎದೆ ಜಲ್ ಅನ್ಸುತ್ತೆ, ಅಷ್ಟರ ಮಟ್ಟಿಗೆ ದೊಡ್ಡದಾದಂಥ ಒಂದು ಅಪಘಾತ ಕೂಡ ನಡೆದಿರುವಂಥದ್ದು. ಈ ಒಂದು ಬಸ್ಸು ನಿಧಾನವಾಗಿ ಸಂಚಾರವನ್ನು ಮಾಡ್ತಾ ಇರುತ್ತೆ. ಆದರೆ ಇದರಲ್ಲಿದ್ದಂಥ ಚಾಲಕ ಬ್ರೇಕನ್ನು ಒತ್ತುವ ಬದಲಾಗಿ ಆಕ್ಸಿಲೇಟರ್ ಮೇಲೆ ಕಾಲನ್ನು ಇಟ್ಟಂಥದ್ದು. ಕಾಲು ಇಡ್ತಿದ್ದಂತೆ ಮುಂದೆ ಇದ್ದಂಥ ಟೂ ವೀಲರ್ಗೆ ಮೊದಲಿಗೆ ಡಿಕ್ಕಿ ಆಗಿದೆ. ಆ ಟೂ ವೀಲರ್ಗೆ ಡಿಕ್ಕಿ ಆಗ್ತಿದ್ದಂತೆ ಪಕ್ಕದಲ್ಲೇ ಇದ್ದಂಥ ಒಂದು ಕಾರಿಗೆ ಡಿಕ್ಕಿ ಆಗಿದೆ. ಅದಾದ ನಂತರದಲ್ಲಿ 4 ಟೂ ವೀಲರು 4 ಕಾರುಗಳಿಗೆ ನಿರಂತರವಾಗಿ ಡಿಕ್ಕಿ ಹೊಡೆಯುತ್ತಾನೆ ಬಂದಿದೆ. ಅದಾಗಿದ್ದೇ ಅದರಲ್ಲಿದ್ದಂಥ ವಾಹನ ಸವಾರರಿರ್ಬೋದು ಮತ್ತು ಪ್ರಯಾಣಿಕರಿರ್ಬೋದು ದೊಡ್ಡ ಮಟ್ಟದಲ್ಲಿ ಕಿರ್ಚಾಡ್ಕೊಳ್ತಾರೆ, ಚೀರಾಡ್ಕೊಳ್ತಾರೆ. ಏನಾಯಿತು ಅಂತೇಳಿ ಅಲ್ಲೇ ಇದ್ದಂಥ ವಾಹನ ಸವಾರನಿಗೆ ಕಾಲಿಗೆ ತುಂಬ ದೊಡ್ಡ ಮಟ್ಟದಲ್ಲಿ ಗಾಯ ಕೂಡ ಆಗುತ್ತೆ. ಈ ಬಸ್ಸಿನಲ್ಲಿದ್ದಂಥ ಪ್ರಯಾಣಿಕರು ಕೂಡ ಸಾಕಷ್ಟು ಆತಂಕಗೊಳ್ತಾರೆ. ಕಾರಣ ಏನು ಅಂತ ಹೇಳಿದ್ರೆ ಯಾರ್ಯಾರಿಗೆ ಏನೇನಾಯಿತು ಅಂತೇಳಿ. ಯಾಕೆಂದರೆ ಈ ಬಸ್ಸಿನಿಂದ ಆದಂಥ ಸರಣಿ ಅಪಘಾತ ಅಂತಿಂಥ ಅಪಘಾತ ಅಲ್ಲ, ತುಂಬ ದೊಡ್ಡ ಮಟ್ಟದಲ್ಲಿ ನಡೆದಂಥ ಒಂದು ಅಪಘಾತ. 4 ಕಾರು 4 ಬಸ್ಸು ಅಂದರೆ ವಾಹನ ಒಂಚೂರು ಸ್ಪೀಡ್ ಕಡಿಮೆ ಇತ್ತು ಅನ್ನೋ ಏಕೈಕ ಕಾರಣಕ್ಕೆ ಆಗಬೇಕಾಗಿದ್ದಂಥ ಇಲ್ಲ ಆಗಬಹುದಾದಂಥ ತುಂಬ ದೊಡ್ಡದಾದಂಥ ಒಂದು ಅಪಘಾತ ತಪ್ಪಿದೆ ಅಂತಲೇ ಹೇಳ್ಬೋದು. ಚೂರು ಏನಾದ್ರು ಯಾಮಾರಿದ್ರೆ ವಾಹನ ಚಾಲಕ ಏನಾದರೂ ವೇಗವಾಗಿದ್ದಿದ್ರೆ ಇದು ಬೇರೆ ಜಾಗದಲ್ಲಿ ಏನಾದ್ರು ಬಸ್ಸು ಸಂಚಾರವನ್ನು ಮಾಡ್ತಿದ್ದಿದ್ರೆ ತುಂಬ ದೊಡ್ಡದಾದಂಥ ಒಂದು ಅಪಘಾತ ನಡೀತಾ ಇತ್ತು, 10 ಪ್ರಾಣಗಳು ಹೋಗ್ತಾ ಇತ್ತು. ಆದರೆ ವಾಹನ ಏನೊಂದು ಕಿಲೋಮೀಟರ್ ತುಂಬ ಸ್ಪೀಡ್ ಕಡಿಮೆ ಆಗಿತ್ತು ಅನ್ನೋ ಕಾರಣಕ್ಕಾಗಿ 4 ಟೂ ವೀಲರು 4 ಕಾರಿಗೆ ಡಿಕ್ಕಿ ಆಗಿರುವಂಥದ್ದು. ಒಬ್ಬ ವಾಹನ ಸವಾರನಿಗೆ ಕಾಲಿಗೆ ತೀವ್ರವಾದಂಥ ಒಂದು ಪೆಟ್ಟು ಕೂಡ ಆಗಿರುವಂಥದ್ದು. CCTV ವಿಜುವಲ್ಗಳು ನೋಡ್ತಾ ಇದ್ದರೆ ಪ್ರತಿಯೊಬ್ಬ ವಾಹನ ಸವಾರನಿಗೂ ಪ್ರತಿಯೊಬ್ಬ ಪ್ರಯಾಣಿಕನಿಗೂ ಕೂಡ ಸಾಕಷ್ಟು ಆತಂಕವನ್ನೇ ಉಂಟು ಮಾಡುತ್ತೆ. ಸದ್ಯ ಈ ಒಂದು ಬಸ್ಸು ಮತ್ತು ಅಪಘಾತವಾಗಿರುವಂಥ ವಾಹನವನ್ನು ಹೆಬ್ಬಾಳ ಫ್ಲೈಓವರ್ ಕೆಳಗಿರುವಂಥ ಹೆಬ್ಬಾಳ ಟ್ರಾಫಿಕ್ ಪೊಲೀಸ್ ಸ್ಟೇಷನಲ್ಲಿ ಈಗಾಗಲೇ ಪೊಲೀಸರು ಕೂಡ ವಶಕ್ಕೆ ಪಡ್ಕೊಂಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಜಗನ್ ಜೊತೆ ಕಿರಣ್ ಸೂರ್ಯ, TV9 ಬೆಂಗಳೂರು.